ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಶು. ನಲಂಗು ಫೇಸ್ ಪ್ಯಾಕ್ನ ಯಾವ ರೀತಿ ಅಪ್ಲೈ ಮಾಡಬೇಕು, ಅದರಿಂದ ಯಾವ ರೀತಿ ರಿಸಲ್ಟ್ ಸಿಗ್ತಾ ಇದೆ ಅಂತ ನಾನು ನಿಮ್ಮೊಟ್ಟಿಗೆ ಇವತ್ತು ಶೇರ್ ಮಾಡ್ಕೊತಾ ಇದ್ದೀನಿ. ಅಂದರೆ ತುಂಬ ದಿನದಿಂದ ಈಗ ನಾವು ನಲಂಗು ಫೇಸ್ ಪ್ಯಾಕ್ನ ನಾವು ಲಾಂಚ್ ಮಾಡಿ ಒಂದು 2 ಮಂತ್ಸ್ ಆಯಿತು. 2 ಮಂತ್ಸಿಂದ ನಮಗೆ ಹತ್ತತ್ರ 100%ಗೆ 99% ರಿಸಲ್ಟ್ ಸಿಕ್ಕಿದೆ. ಎಲ್ಲೋ 1% ಅಷ್ಟೇ ನಮಗೆ ರಿಸಲ್ಟು ಡೌನ್ ಆಗಿದೆ. ಆ 1% ಏನು ಅಂತಂದರೆ ಕೆಲವ್ರಿಗೆ ಅರ್ಶನ ಆಗದೆ ಇರೋದು, ಬಟ್ ಕೆಲವ್ರ ಸ್ಕಿನ್ಗೆ ಏನು ಅಂತ ಅಂದರೆ ಈ ಹರ್ಬಲ್ ಐಟಮ್ ಪ್ರಾಡಕ್ಟ್ ಅಷ್ಟು ಬೇಗ ಅಡ್ಜಸ್ಟ್ ಆಗಲ್ಲ, ನಿಧಾನಕ್ಕೆ ಅಡ್ಜಸ್ಟ್ ಆಗ್ಬೋದು. ಸೊ ಈ ರೀತಿ ಆಗ್ತಾ ಇದೆ, ಅದರಿಂದ ಅವ್ರಿಗೆ ಅಡ್ಜಸ್ಟ್ ಆಗೋದು ಕೂಡ ಲೇಟ್ ಆಗ್ತಾ ಇದೆ. ಬಟ್ ಅಡ್ಜಸ್ಟ್ ಆಯಿತು ಅಂತ ಅಂದರೆ ಖಂಡಿತವಾಗ್ಲೂ ಅದರಿಂದ ಅವ್ರಿಗೆ ಬೇಗ ಅಂದರೆ ಬೇಗ ರಿಸಲ್ಟ್ ಸಿಗುತ್ತೆ. ಇನ್ನು ಪಿಗ್ಮೆಂಟೇಷನ್ ಕಮ್ಮಿ ಆಗ್ತಿದೆಯಾ ಅಂತ ಸುಮಾರು ಜನ ಕೇಳಿದ್ದಾರೆ. ಹೌದು, ಪಿಗ್ಮೆಂಟೇಷನ್ ಕಮ್ಮಿ ಆಗ್ತಾ ಇದೆ, ಪಿಂಪಲ್ ಮಾರ್ಕ್ಸ್ ಕಮ್ಮಿ ಆಗ್ತಾ ಇದೆ, ಡಾರ್ಕ್ ಸರ್ಕಲ್ ಕಮ್ಮಿ ಆಗ್ತಾ ಇದೆ, ಮತ್ತು ಫೇಸ್ ಕೂಡ ಬ್ರೈಟ್ ಆಗ್ತಾ ಇದೆ, ವೈಟ್ ಕೂಡ ಆಗ್ತಾ ಇದೆ, ಟ್ಯಾನ್ ಬೇಗ ರಿಮೂವ್ ಆಗ್ತಾ ಇದೆ, ತುಂಬ ಫೇಸ್ಗೆ ಎಫೆಕ್ಟಿವ್ ಆಗಿ ಒಂದು ರಿಸಲ್ಟ್ ಕೊಡ್ತಾ ಇದೆ. ನೀವು ನನ್ನ ವಿಡಿಯೋನ ಎಲ್ಲಿನೂ ಸ್ಕಿಪ್ ಮಾಡದೆ ನೋಡಿದ್ರೆ ನಾನು ಏನು ಹೇಳ್ತಾ ಇದ್ದೀನಿ ಅನ್ನೋದು ನಿಮಗೂ ಗೊತ್ತಾಗುತ್ತೆ, ಹಾಗೆ ಅರ್ಥ ಕೂಡ ಆಗುತ್ತೆ. ನೀವು ಸ್ಕಿಪ್ ಮಾಡಿ ನೋಡಿದಾಗ ಅದು ನಾವು ಏನು ಹೇಳ್ತಾ ಇದ್ದೀವಿ ಅನ್ನೋದು ಕೂಡ ಅರ್ಥ ಆಗಲ್ಲ. ಸೊ ನಲಂಗಗೆ ನಾವು ಹತ್ರ 35+ ಐಟಮ್ನ ಹರ್ಬಲ್ ಐಟಮ್ನ ಹಾಕಿರೋದು, ಅದು ಭಾಳ ಅಂದರೆ ಭಾಳ ಎಫೆಕ್ಟಿವ್ ಆಗಿರೋದ್ರಿಂದ ನಮಗೆ ಒಳ್ಳೆ ರಿಸಲ್ಟ್ ಕೊಡುತ್ತೆ. ಮತ್ತು ನಾನು ಇವತ್ತು ಅದನ್ನು ಯಾವ ರೀತಿ ಅಪ್ಲೈ ಮಾಡೋದು ಅಂತಲೂ ತೋರಿಸ್ತಾ ಇದ್ದೀನಿ. ಮೊದಲನೇದಾಗಿ ಅದನ್ನು ಡೇ ಟೈಮಲ್ಲಿ ಹಚ್ಚಬೇಕು, ವಾರದಲ್ಲಿ 2 ದಿನ ಹಚ್ಚಬೇಕು. ಇಲ್ಲ ನೀವು ಸೋಮವಾರ ಹಚ್ಚಿದ್ದೀನಿ ಅಂತ ಅಂದರೆ ನೀವು ನೆಕ್ಸ್ಟ್ ಹಚ್ಚಬೇಕಾಗಿರೋದು ಅದನ್ನು ಶನಿವಾರ, ವಾರದಲ್ಲಿ 2 ಸಲ ಸಾಕು. ಯಾಕೆ ಅಂತ ಅಂದರೆ ಅದಕ್ಕೆ ಮುಲ್ತಾನ್ ಮಟ್ಟಿ ಮತ್ತು ರಕ್ತಚಂದನ ಆ್ಯಡ್ ಮಾಡಿರ್ತೀನಿ. ಮುಲ್ತಾನ್ ಮಟ್ಟಿ ಮತ್ತು ರಕ್ತಚಂದನ ನಾವು ವೀಕ್ಲಿ 2 ಡೇಸ್ ಅಷ್ಟೇ ನಾವು ಅಪ್ಲೈ ಮಾಡಬೇಕು, ಇಲ್ಲ ವೀಕ್ಲಿ 1 ಡೇ ಅಷ್ಟೇ ನಾವು ಅಪ್ಲೈ ಮಾಡಬೇಕು. ತೀರಾ ನಾವು ಅಪ್ಲೈ ಮಾಡಿದ್ವಿ ಅಂತ ಅಂದರೆ ಆಸೆಗೋಸ್ಕರ ಬೇಗ ಚೆನ್ನಾಗಿ ಆಗ್ಬಿಡ್ಬೇಕು ಅನ್ನೋದಕ್ಕೋಸ್ಕರ ಏನಾದ್ರು ನಾವು ಅಪ್ಲೈ ಮಾಡಿದ್ವಿ ಅಂತ ಏನಾದರೂ ಅಂದರೆ ನಮ್ಮ ಸ್ಕಿನ್ ಡಾರ್ಕ್ ಆಗ್ತಾ ಹೋಗುತ್ತೆ, ಅದು ಬ್ರೈಟ್ ಆಗಲ್ಲ, ಕಪ್ಪಾಗ್ತಾ ಹೋಗುತ್ತೆ. ಮುಲ್ತಾನ್ ಮಟ್ಟಿ ಮತ್ತು ರಕ್ತಚಂದನ ಇನ್ಕ್ಲೂಡ್ ಮಾಡಿರೋದ್ರಿಂದ. ಸೊ ಅದಕ್ಕೆ ಯಾವುದೇ ಆದರೂ ಅಷ್ಟೇ ನಾವು ಅಲ್ಲಿ ಐಟಮ್ನ ನಾನು ಯಾಕೆ ಮೆಜರ್ಮೆಂಟ್ ಮಾಡಿ ಹಾಕಿರ್ತೀನಿ ಅಂತ ಅಂದರೆ ಇಷ್ಟಿಷ್ಟೇ ಆಗಿರಬೇಕು ಅಂತ ಮೆಜರ್ಮೆಂಟ್ ಮಾಡಿ ಹಾಕಿರ್ತೀನಿ. ಸೊ ಅದರಿಂದ ನಾವು ಈ ರೀತಿ ಮಾಡೋದ್ರಿಂದ ವಾರದಲ್ಲಿ 2 ದಿನ ಹಚ್ಚೋದ್ರಿಂದ ನಮಗೆ ರಿಸಲ್ಟ್ ಕೂಡ ಚೆನ್ನಾಗಿ ಸಿಗುತ್ತೆ. ನಿಧಾನಕ್ಕೆ ನಮ್ಮ ಸ್ಕಿನ್ಗೆ ಅದು ಅಡ್ಜಸ್ಟ್ ಆಗಿ ಸ್ಕಿನ್ ಕೂಡ ಚೆನ್ನಾಗಾಗುತ್ತೆ. ಡಾಕ್ಟರ್ ಕೊಡುವಂಥ ಕ್ರೀಮೇ ಕೆಲವು ಸಲ ನಮಗೆ ಅಡ್ಜಸ್ಟ್ ಆಗಲ್ಲ. ಅಂಥದ್ರಲ್ಲಿ ಇದು ಹರ್ಬಲ್ ಪ್ರಾಡಕ್ಟ್ ಆಗಿರೋದ್ರಿಂದ, ನ್ಯಾಚುರಲ್ ಪ್ರಾಡಕ್ಟ್ ಆಗಿರೋದ್ರಿಂದ ನಾನಲ್ಲೂ ಪ್ರತಿಯೊಂದು ಬ್ಯಾಚ್ ಮಾಡಬೇಕಾದ್ರೂ ನಾನು ವಿಡಿಯೋ ಮಾಡಿ ಯೂಟ್ಯೂಬಲ್ಲೂ ಅಪ್ಲೋಡ್ ಮಾಡಿದ್ದೀನಿ, ಇನ್ಸ್ಟಾಗ್ರಾಮಲ್ಲೂ ಅಪ್ಲೋಡ್ ಮಾಡಿದ್ದೀನಿ. ಏನಕ್ಕೆ ಅಂದರೆ ನಾನು ಇದೇ ರೀತಿ ಮಾಡ್ತಾ ಇದ್ದೀನಿ ಅಂತ ನಿಮಗೆ ತೋರಿಸ್ಕೊಳ್ಳೋಕ್ಕೋಸ್ಕರ. ಹಾಗೆ ಮೊದಲನೇದಾಗಿ ಈಗ ನಾನು ಒಂದು ವೆಟ್ ಟಿಶ್ಯೂ ತೊಗೊಂಡಿದ್ದೀನಿ. ಕಂಪ್ಲೀಟ್ ಫೇಸ್ನ ನಾವು ಒರೆಸ್ಕೊಬೇಕು. ಆ್ಯಕ್ಚುಲಿ ನಾನು ಟ್ಯಾನ್ ಆಗಿದ್ದೀನಿ, ನನ್ನ ಫೇಸ್ ಸ್ವಲ್ಪ ಟ್ಯಾನ್ ಆಗಿದೆ. ಯಾಕೆ ಅಂತ ಅಂದರೆ ಸ್ವಲ್ಪ ಶಾಪಿಂಗ್ ಜಾಸ್ತಿ ಆಯಿತು. ನನ್ನ ತಮ್ಮನ ಮದುವೆ ಇದೆ ನೆಕ್ಸ್ಟ್ ಮಂತು. ಸೊ ಅದರಿಂದ ನಾನು ನೋಡಿ ಸನ್ಸ್ಕ್ರೀನ್ನ ಅಪ್ಲೈ ಮಾಡಿ ಹೋಗಿದ್ರು ಕೂಡ ನನಗೆ ಟ್ಯಾನ್ ಆಗಿರುತ್ತೆ. ಸೊ ಅದರಿಂದ ನಾನು ಇವತ್ತು ಆಗ್ತಾ ಇದ್ದೀನಿ, ನೀವೇ ನೋಡ್ಬೋದು. ಕಂಪ್ಲೀಟ್ ನನ್ನ ನೆಕ್ಕಿಗೆಲ್ಲ ಅಪ್ಲೈ ಮಾಡ್ತೀನಿ. ಬಟ್ ನನಗೆ ಕರೆಗಳು ಕಮ್ಮಿ ಆಗಿದೆ, ಸ್ಕಿನ್ ತುಂಬ ಬ್ರೈಟ್ ಆಗಿದೆ, ಟೈಟ್ ಆಗಿದೆ, ಡಾರ್ಕ್ ಸರ್ಕಲ್ ಹೋಗಿದೆ, ಎಲ್ಲನೂ ಹೋಗಿದೆ. ಈಗ ಇಷ್ಟು ಒಂದು ಡಸ್ಟ್ ನನ್ನ ಫೇಸಲ್ಲಿ ಇತ್ತು. ಸೊ ಇವಾಗ ನಾನು ಇದಕ್ಕೆ ನಲಂಗು, ನೀವು ನೋಡ್ತಾ ಇರ್ಬೋದು, ನಲಂಗು ಫೇಸ್ ಪ್ಯಾಕ್ನ ಹಾಕ್ಕೊತಾ ಇದ್ದೀನಿ. 1 ಸ್ಪೂನ್ ಸಾಕು, 1 ಸ್ಪೂನ್ ಆದರೆ ಸಾಕು ನಮಗೆ. ಅದಕ್ಕೆ ರಾ ಮಿಲ್ಕ್ನ ಆ್ಯಡ್ ಮಾಡ್ತಾ ಇದ್ದೀನಿ. ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ಮಿಕ್ಸ್ ಮಾಡಿ ಒಂದು 10 ಮಿನಿಟ್ಸ್ 15 ಮಿನಿಟ್ಸ್ ಫೇಸಲ್ಲಿ ಬಿಟ್ಟರೆ ಸಾಕು, ಆಟೋಮೆಟಿಕ್ ಸ್ಕಿನ್ ಟೈಟ್ ಆಗುತ್ತೆ. ಅದಾದಮೇಲೆ ಫೇಸ್ ವಾಶ್ ಮಾಡಿದ್ರೆ ನಮಗೆ ತುಂಬ ಅಂದರೆ ತುಂಬ ಅನುಕೂಲವಾಗಿರುತ್ತೆ. ಈ ರೀತಿ ಆಗುತ್ತೆ ಅದು. ಈಗ ನಾನು ಅಪ್ಲೈ ಮಾಡ್ತಾ ಇದ್ದೀನಿ. ಕಂಪ್ಲೀಟ್ ಫೇಸ್ ಪೂರ್ತಿ ಅಪ್ಲೈ ಮಾಡಬೇಕು. ಭಾಳ ಅಂದರೆ ಭಾಳ ಎಫೆಕ್ಟಿವ್ ಆಗಿದೆ ಈ ಒಂದು ನಲಂಗು ಫೇಸ್ ಪ್ಯಾಕ್ ಅಂತಲೇ ಹೇಳ್ಬೋದು. ಅಷ್ಟು ನಮಗೆ ರಿಚ್ ಆಗಿ ನಮಗೆ ಯಾವುದೇ ರೀತಿ ಕೆಮಿಕಲ್ ಇಲ್ಲದೆ ನಮಗೆ ಇದು ರಿಸಲ್ಟ್ ಕೊಡ್ತಾ ಇದೆ. ಏನಕ್ಕೆ ಕೆಮಿಕಲ್ ಇಲ್ಲ ಅಂತಂದರೆ ನಾವು ಪ್ರತಿಯೊಂದು ಹರ್ಬಲ್ ಪ್ರಾಡಕ್ಟ್ ಹಾಕಿದ್ದೀವಿ. ನೀವು ಯಾವ ರೀತಿ ನೋಡಿದ್ದೀರ ನನ್ನ ವಿಡಿಯೋದಲ್ಲಿ ಅದೇ ರೀತಿ ಕಂಪ್ಲೀಟ್ ಹರ್ಬಲ್ ಪ್ರಾಡಕ್ಟ್ ಹಾಕಿರೋದ್ರಿಂದ ಯಾವುದೇ ರೀತಿ ಇದರಲ್ಲಿ ಕೆಮಿಕಲ್ ಇಲ್ಲ. ನಮಗೆ ರಿಸಲ್ಟ್ ಕೊಡೋದ್ರಲ್ಲೂ ಯಾವುದೇ ರೀತಿ ಡೌಟ್ ಕೂಡ ಇಲ್ಲ. ಸ್ಕಿನ್ಗೆ ಅಡ್ಜಸ್ಟ್ ಆಯಿತು ಅಂತ ಅಂದರೆ ನಿಜವಾಗ್ಲೂ ತುಂಬ ಅಂದರೆ ತುಂಬ ಅದ್ಭುತವಾಗಿರುತ್ತೆ. ನಾವು ಬಾಕಿದೆಲ್ಲನೂ ಸ್ವಲ್ಪ ಡೈಲಿ ಒಂದೊಂದು ಟಿಪ್ಸ್ನ ನಾವು ಮಾಡೋದ್ರಿಂದ
ಅದು ಮಾಡೋದ್ರ ಬದಲು ಒಂದೇ ದಿನಕ್ಕೆ ಒಂದೇ ಸಲಕ್ಕೆ ಎಲ್ಲ ಐಟಮು ಇದೊಂದರಲ್ಲೇ ಹಾಕಿರೋದ್ರಿಂದ ನಮ್ಗೆ ಇದರಲ್ಲಿ ಬೆಸ್ಟ್ ರಿಸಲ್ಟ್ ಸಿಗುತ್ತೆ. ನಲಂಗು ಫೇಸ್ ಪ್ಯಾಕ್, ನಲಂಗು ಮಾವು ಅಂತ ಏನು ಅಂತ ಅಂದರೆ ಶಾಶ್ವತವಾಗಿ ಉಳಿಯುವಂಥ ಸೌಂದರ್ಯ. ಅದಕ್ಕೆ ನಲಂಗು ಮಾವು ಅಂತ ಹೆಸರು ಇಟ್ಟಿರೋದು. ಶಾಶ್ವತವಾಗಿ ಉಳಿಯುವಂಥ ಸೌಂದರ್ಯ, ಯಾವುದೇ ರೀತಿ ಡ್ಯಾಮೇಜ್ ಆಗದೆ ಉಳಿಯುವಂಥ ಸೌಂದರ್ಯನೇ ನಲಂಗು ಫೇಸ್ ಪ್ಯಾಕ್ ಅಂತಲೇ ಹೇಳ್ಬೋದು. ಈ ರೀತಿ ಅಪ್ಲೈ ಮಾಡಿ ಒಂದು 10 ಮಿನಿಟ್ಸ್ ಬಿಟ್ಟರೆ ಸಾಕು. 10 ಮಿನಿಟ್ಸ್ ಆದಮೇಲೆ ಸ್ಕ್ರಬ್ ಮೂಲಕ ಸ್ಕ್ರಬ್ ಮಾಡಿ ನಾವು ಇದನ್ನು ರಿಮೂವ್ ಮಾಡಿದ್ರೆ ನಮ್ಮ ಸ್ಕಿನ್ ಬ್ರೈಟ್ ಆಗಿ ಗ್ಲೋ ಕೂಡ ಬರುತ್ತೆ. ನನಗೆ ಕಂಪ್ಲೀಟ್ ಒಣಗಿದ ಮೇಲೆ ಮತ್ತೆ ಸಿಗ್ತೀನಿ. ಈಗ ನೀವು ನೋಡ್ತಾ ಇರ್ಬೋದು ನನ್ನ ಸ್ಕಿನ್ ಕಂಪ್ಲೀಟ್ ಡ್ರೈ ಆಗಿದೆ. ಮತ್ತು ಪಾಪುಗೂ ಕೂಡ ನಾನು ಹಾಕಿದ್ದೀನಿ. ಅವನು ಇದನ್ನು ಹಾಕ್ಕೊಂಡ್ರೆ ಗೊಗ್ಗ ಅಂತ ಹೇಳ್ತಾನೆ, ಅಂದರೆ ಗುಮ ಬಂತು ಅಂತ ಹೇಳಿ ಎದುರಿಸ್ತಾನೆ. ನೀವು ನೋಡ್ತಾ ಇರ್ಬೋದು. ಅವನಿಗೂ ಕೂಡ ಹಾಕಿದ್ದೀನಿ. ಯಾವುದೇ ರೀತಿ ಮಕ್ಳಿಗೂ ಕೂಡ ಎಫೆಕ್ಟ್ ಆಗಲ್ಲ. 1 ವರ್ಷದ ಮೇಲೆ ನಾವು ನಲಂಗುನ ಯೂಸ್ ಮಾಡ್ಬೋದು. ಅದೇನೇ ನಾವು 3 ಮಂತ್ಸಿಂದ ಬೇಕಾದರೆ ಬಾತ್ ವಾಶ್ ಪೌಡರ್ನ ಯೂಸ್ ಮಾಡ್ಬೋದು. 1 ವರ್ಷದ ಮೇಲಿಂದನೂ ಯೂಸ್ ಮಾಡ್ಬೋದು. ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ. ಇವಾಗ ನಮ್ಮ ಪಾಪುಗೆ 2 ವರ್ಷದ ಮಗುವಿಂದನೂ ನಾನು ಬಳಸ್ತಾ ಇದ್ದೀನಿ. ನೋಡ್ತಾ ಇರ್ಬೋದು. ಹಾಯ್ ಹೇಳು ಬಂಗಾರ, ಹಾಯ್ ಇದು ಕಂಪ್ಲೀಟ್ ಡ್ರೈ ಆದಮೇಲೆ ಅವನಿಗೂ ನೀಟಾಗಿ ಸ್ನಾನ ಮಾಡಿಸ್. ಈಗ ನೋಡ್ತಾ ಇರ್ಬೋದು ನೀವು, ನನ್ನ ದೊಡ್ಡ ಮಗಳು, ಚಿಕ್ಕ ಮಗಳು, ಪಾಪು, ನಾನು ಎಲ್ಲರೂ ಹಾಕ್ಕೊಂಡಿದ್ದೀವಿ. ಈ ಥರ ನಾವು ವಾರಕ್ಕೆ 2 ಸಲ ನಾವು ಅಪ್ಲೈ ಮಾಡ್ತೀವಿ. ಮಕ್ಕಳಿಗೆ ನಾವು ಈಗಲಿಂದನೇ ಈ ರೀತಿ ಪ್ರಾಡಕ್ಟನ್ನು ಬಳಸ್ತಾ ಇದ್ದರೆ ಅವರು ಬೇರೆ ಯಾವುದೇ ಕೆಮಿಕಲ್ ಪ್ರಾಡಕ್ಟ್ಗೆ ಅಡಿಕ್ಟ್ ಆಗದೆ ಈಗಲಿಂದನೇ ನ್ಯಾಚುರಲ್ ಆಗಿ ಅವರು ಎಲ್ಲ ಒಂದು ಸ್ಕಿನ್ಗೆ ಅಡ್ಜಸ್ಟ್ ಆಗ್ತಾರೆ. ಸೊ ಅದಕ್ಕೆ ನಾನು ಈಗಲಿಂದನೇ ಮಕ್ಕಳಿಗೆ ಬಿ ನ್ಯಾಚುರಲ್ ಆಗಿ ಇರೋಣ ಅಂತ. ಈಗ ನಾನು ಕಂಪ್ಲೀಟಾಗಿ ಫೇಸ್ ವಾಶ್ ಮಾಡಿ ಬಂದೆ. ಈಗ ನೀವು ನೋಡ್ತಾ ಇರ್ಬೋದು ಎಷ್ಟು ಟ್ಯಾನ್ ರಿಮೂವ್ ಆಗಿದೆ ಅಂತ. ಈಗ ನೀವು ನೋಡ್ತಾ ಇರ್ಬೋದು ಕಂಪ್ಲೀಟ್ ಎಷ್ಟು ಎಲ್ಲ ಟ್ಯಾನು ರಿಮೂವ್ ಆಗಿದೆ. ನಮಗೆ ಜಸ್ಟ್ ಒಂದು ಅಪ್ಲೈಗೇನೆ ಟ್ಯಾನ್ ರಿಮೂವ್ ಆಗೋದು ಗೊತ್ತಾಗ್ಬಿಡುತ್ತೆ. ಆದರೆ ನಾವು ಅದನ್ನು ಕಂಟಿನ್ಯೂಸ್ಲಿ ಹಚ್ಚುತ್ತಾ ಬರೋದ್ರಿಂದ ನಮಗೆ ಒಳ್ಳೆ ರಿಸಲ್ಟ್ ಕೊಡೋದ್ರಲ್ಲಿ ಯಾವುದೇ ನಿಮಗೆ ಡೌಟ್ ಬೇಡ. ಒಳ್ಳೆ ರಿಸಲ್ಟ್ ಅಂತೂ ಕೊಟ್ಟೇ ಕೊಡುತ್ತೆ. ಏಕೆಂದರೆ ನಾವು ಮನೆಯವರು ಎಲ್ಲರೂ ಅಪ್ಲೈ ಮಾಡ್ತಾ ಇದ್ದೀವಿ, ಮಕ್ಕಳಿಂದನೂ ಕೂಡ ಅಪ್ಲೈ ಮಾಡ್ತಾ ಇದ್ದೀವಿ. ಯಾವುದೇ ರೀತಿ ಅದರಿಂದ ಪ್ರಾಬ್ಲಮ್ ಅಂತೂ ಯಾವುದೇ ರೀತಿ ಇಲ್ಲ. ನೀವು ಏನೇ ಒಂದು ಪ್ರಾಡಕ್ಟ್ನ ಬಳಸಬೇಕು ಅಂತ ಅಂದರೂ ನಾನು ಎಲ್ಲ ವಿಡಿಯೋದಲ್ಲೂ ಹೇಳಿದ್ದೀನಿ. ಪ್ಯಾಚ್ ಟೆಸ್ಟ್ ಮಾಡಿ. ನಮಗೆ ಕೈಗೂ ಮತ್ತು ಮುಖಕ್ಕೂ ಟೋನ್ ಬೇರೆನೇ ಇರುತ್ತೆ. ಸೊ ಅದಕ್ಕೆ ನೀವು ಸ್ವಲ್ಪ ಕೆನ್ನೆಗೆ ಅಪ್ಲೈ ಮಾಡಿ, ಆನಂತರ ಹ್ಯಾಂಡ್ಸ್ಗೆ ಅಪ್ಲೈ ಮಾಡಿ. ನಿಮಗೆ ಯಾವುದೇ ರೀತಿ ಇರಿಟೇಷನ್, ನೆವೆ ಏನು ಬರಲಿಲ್ಲ ಅಂತಂದರೆ ಕಂಪ್ಲೀಟಾಗಿ ನಿಮ್ಮ ಒಂದು ಫೇಸ್ಗೆ ಅಪ್ಲೈ ಮಾಡ್ತಾ ಬನ್ನಿ. ಒಳ್ಳೆ ರಿಸಲ್ಟ್ ಕೊಡುತ್ತೆ. ಆದಷ್ಟು ನ್ಯಾಚುರಲ್ ಆಗಿ ಇರೋಣ, ಕೆಮಿಕಲ್ ಇರೋ ಅಂಥದ್ದನ್ನು ಬಿಟ್ಟು ನ್ಯಾಚುರಲ್ ಆಗಿ ಇರೋಣ ಅಂತ ನನ್ನ ಒಂದು ಆಸೆ. ಯಾರಿಗೆಲ್ಲ ಈ ಒಂದು ವಿಡಿಯೋ ಇಷ್ಟ ಆಯಿತು ಪ್ಲೀಸ್ ಲೈಕ್ ಮಾಡೋದನ್ನಂತೂ ಮರಿಬೇಡಿ. ಹೀಗೆ ಸಪೋರ್ಟ್ ಮಾಡಿ. ಡಿಸ್ಕ್ರಿಪ್ಷನಲ್ಲಿ ನನ್ನ ನಂಬರ್ ಇರುತ್ತೆ, ಯಾರಿಗೆಲ್ಲ ಬೇಕು ಈಗಲೇ ಬುಕ್ ಮಾಡ್ಕೊಳ್ಳಿ. ಕಂಪ್ಲೀಟ್ ನಾನು ಎಷ್ಟು ಹರ್ಬಲ್ ಐಟಮ್ನ ಹಾಕಿ ಮಾಡಿದ್ದೀನಿ ಅಂತ ನನ್ನ ಪ್ರೀವಿಯಸ್ ವಿಡಿಯೋಗಳಲ್ಲಿದೆ. ಒಂದ್ಸಲಿ ಹೋಗಿ ಚೆಕ್ಔಟ್ ಮಾಡಿ. ಹೀಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.